ಇನ್ ಕನ್ನಡ. ತುಂಬ ದಿನ ಆದಮೇಲೆ ನಾವು ಒಂದು ವೆಕೇಷನ್ ಅಂತೇಳಿ ಹೊರಟಿವಿ. ಎಲ್ಲಿ ಅಂತಂದರೆ ದಾಂಡೇಲಿಗೆ. 1 ಇಯರ್ ಆಗಿತ್ತು ನಾವು ದಾಂಡೇಲಿ ರೆಸಾರ್ಟಿಗೆ ಹೋಗಿ ಬಂದು. ಸೊ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ ಹೋಗ್ಬೇಕಂತ. ಅದೇ ಈ ಸ್ಕೂಲ್ಗೂ ನಮಗೂ ಸ್ವಲ್ಪ ಮ್ಯಾಚ್ ಆಗ್ತಾ ಇರಲಿಲ್ಲ, ಹೋಗೋಕ್ಕೆ ರಜೆನೂ ಸಿಕ್ಕಿರಲಿಲ್ಲ. ಆಮೇಲೆ ಫ್ಯಾಮಿಲಿ ಫಂಕ್ಷನ್ಸು ಒಂದು ಸ್ಟಾರ್ಟ್ ಆಗಿದ್ದು. ಹೀಗಾಗಿ ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡೋಕ್ಕಂತೇಳಿ ಹೊರಟಿವಿ. ಸೊ ಬರೀ ಹೋಗಿ ದಾಂಡೇಲಿ ರೆಸಾರ್ಟ್ ಟ್ರಿಪ್ ಮಾಡ್ಕೊಂಡು ಬರೋಣಂತೆ. ನಾವು ಹೋಗಿದ್ದು ಹಾವೇರಿಯಿಂದ ಮುಂಡಗೋಡು, ಕಲ್ಗಟ್ಟಿಗೆ, ಹಳಿಯಾಳ, ದಾಂಡೇಲಿ ರೋಡು. ಸೊ ಮುಂಡಗೋಡು ಬಂದು ತಲುಪಿದ್ವಿ. ಟಿಫಿನ್ ಟೈಮ್ ಆಗಿತ್ತು. ಸೊ ನಾವು ಯಾವಾಗಲೇ ಟಿಫಿನ್ ಟೈಮಿಗೆ ಬಂದ್ರೂ ಬರೋದು ಹೋಟೆಲ್ ಶ್ರೀ ಶಂಕರ್ ನಾರಾಯಣ. ತುಂಬಾ ಹಳೆಯ ಹೋಟೆಲ್ ಇದು. ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತೈತಿ. ಎಲ್ಲ ಟಿಫಿನ್ ಆಗಿರ್ಬೋದು. ನಮ್ಮನೆಯವ್ರಿಗೆ ಇಲ್ಲಿ ಟಿಫಿನ್ ಮಾಡೋದಂದ್ರೆ ಭಾಳ ಇಷ್ಟ. ಅವ್ರು ಯಾವಾಗಲೇ ಕೆಲಸಕ್ಕಾಗಲೇ ಬರಲಿ, ಯಾವಾಗಲೂ ಬಂದ್ರೂ ಇದೇ ಹೋಟೆಲ್ಗೆ ಬರೋದು. ಅವರು ಪೂರಿ ತೊಗೊಂಡಿದ್ರು, ಅದಿತಿಗೆ ಅಂಥೇಳಿ ಇಡ್ಲಿ ತೊಗೊಂಡಿದ್ವಿ. ಸೊ ನಾನು ಬನ್ಸ್ ತೊಗೊಂಡಿದ್ದೆ. ಎಲ್ಲನೂ ಟೇಸ್ಟ್ ಕೂಡ ಭಾಳ ಸೂಪರ್ ಆಗಿರ್ತೈತಿ. ನೀವು ಕೂಡ ಯಾರಾದರೂ ಮುಂಡಗೋಡು ಸೈಡ್ ಹೋಗ್ತಾ ಇದ್ದರೆ ಸೊ ಹೋಗಿ ಟಿಫಿನ್ ಮಾಡ್ಕೊಂಡು ಹೋಗ್ರಿ. ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿರ್ತೈತಿ. ಟಿಫಿನ್ ಎಲ್ಲ ಮುಗಿಸ್ಕೊಂಡು ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಕಲ್ಗಟ್ಟಿಗೆ ಕಡೆ ಹೊರಟ್ವಿ. ಮಳೆ ಅಂತೂ ಫುಲ್ ಜೋರಾಗಿ ಬರ್ತಾ ಇತ್ತು ಅವತ್ತು. ನಾವು ಬುಕ್ ಮಾಡಿದ ದಿನ ಬಿಸಿಲಿತ್ತು ಅಂತ ಹೇಳಿ ಬುಕ್ ಮಾಡಿದ್ವಿ. ಆದರೆ ಹೋಗೋ ದಿನ ಮಾತ್ರ ಫುಲ್ ಮಳೆ ಇತ್ತು. ಬೆಳಗ್ಗೆಯಿಂದನೇ ಮಳೆ ಹತ್ಬಿಟ್ಟಿತ್ತು ಅವತ್ತು. ರೋಡ್ಸ್ ಕಾಣತ್ತಿದ್ದಿಲ್ಲ, ಅಷ್ಟು ಜೋರಾಗಿ ಮಳೆ. ಮಲೆನಾಡನ್ನ ಮಳೆಗಾಲದಲ್ಲಿ ಎಂಜಾಯ್ ಮಾಡಿದ್ರೇ ಚಂದ. ಆ ನಿಸರ್ಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೈತಿ. ಫುಲ್ ಹಸಿರು ವಾತಾವರಣ. ಭಾಳ ಎಂಜಾಯ್ ಮಾಡಿದ್ವಿ ನಾವು ಕೂಡ ಈ ಟ್ರಿಪ್ನ. ದಾಂಡೇಲಿನ ಬಂದು ತಲುಪಿದ್ವಿ. ಹೆವಿ ರೈನ್ಫಾಲು, ಹೀಗಾಗಿ ಸ್ವಲ್ಪ ಲೇಟ್ ಆಯಿತು ಬರೋದು. ನಾವು ನಮ್ಮ ಚೆಕ್ಕಿನ್ ಇದ್ದಿದ್ದು 11 ಗಂಟೆಗೆ, ಬಟ್ ನಾವು ಬಂದಾಗ 12:15 ಆಗಿತ್ತು. ನಾವು ಬುಕ್ ಮಾಡಿರೋಂತಹ ರೆಸಾರ್ಟು ಆನ್ ದ ವೇನೇ ಇದ್ದಿದ್ದು. ದಾಂಡೇಲಿ ಮತ್ತು ಹಳಿಯಾಳ ರೋಡ್ ಏನಿದೆ ಅದೇ ಮೇನ್ ರೋಡಲ್ಲೇ ಇದ್ದಿದ್ದು. ಇದೇ ನಾವು ಬುಕ್ ಮಾಡಿರೋಂಥ ರೆಸಾರ್ಟು ರಿವರ್ ಎಡ್ಜ್ ಅಂತ. ಇಲ್ಲಿಂದ ಒಂದು 4 ಕಿಲೋಮೀಟರ್ಸ್ ಒಳಗಡೆ ಹೋಗಬೇಕು ಮೇನ್ ರೋಡಿಂದ. ಕೆಲವು ಸರಿ ನಾವು ಹೋಗ್ತಾ ಇರೋಂಥ ಪ್ಲೇಸ್ಗಿಂತ ನಾವು ಹೋಗ್ತಾ ಇರೋಂಥ ದಾರಿನೇ ತುಂಬ ಚೆನ್ನಾಗಿ ಅನ್ನಿಸ್ತೈತಂತ. ಸೊ ಈ ಟೈಮ್ ನಾವು ಅದೇ ಫೀಲ್ ಮಾಡಿದೆ ನಾನಂತೂ. ಯಾಕಂದರೆ ಆ ದಾರಿ ಮಾತ್ರ ಅಷ್ಟು ಚೆನ್ನಾಗಿತ್ತು. ಫುಲ್ ಜಂಗಲ್ ಒಳಗಡೆಯಿಂದ ಹಾದು ಹೋಗಬೇಕಾಗಿತ್ತು ರೆಸಾರ್ಟಿಗೆ. ತುಂಬ ಸೀನಿಕ್ ವ್ಯೂಸು ತುಂಬ ಚೆನ್ನಾಗಿತ್ತು. ಫೈನಲಿ ನಾವು ಬಂದು ರೆಸಾರ್ಟ್ನ ತಲುಪಿದ್ವಿ. ಇದು ನದಿ ಪಕ್ಕದಲ್ಲೇ ಇರೋದ್ರಿಂದ ತುಂಬ ಚೆನ್ನಾಗೈತಿ ರೆಸಾರ್ಟು. ರೆಸಾರ್ಟ್ ಬಂದು ತಲುಪಿದ್ದೀವಿ. ಸೊ ಇವಾಗ ರಿಸೆಪ್ಷನ್ ಕಡೆ ಹೋಗಿ ಚೆಕಿಂಗ್ ಪ್ರೊಸೆಸ್ ಏನೇನಿದೆ ನೋಡಬೇಕು. ತುಂಬ
ದಿನದಿಂದ ರೆಸಾರ್ಟಿಗೆ ಬರಬೇಕು ಅಂತ ಅನ್ಕೊತಾ ಇದ್ವಿ, ಬಟ್ ಏನೋ ಒಂದು ಕಾರಣದಿಂದ ಕ್ಯಾನ್ಸಲ್ ಆಗ್ತಾಯಿತ್ತು. ಸೊ ಫೈನಲಿ ಮಳೆ ಬಂದರೂ ಚಿಂತೆ ಇಲ್ಲ, ಈ ಸರಿ ಹೋಗೇ ಬಂದ್ರಾಯ್ತು ಅಂತ ಬಂದ್ವಿ. ತುಂಬ ಚೆನ್ನಾಗೈತಿ ರೆಸಾರ್ಟ್ ಬಗ್ಗೆ ಎಲ್ಲ ನಾನು ಡೀಟೇಲ್ಸ್ನ ಮುಂದೆ ವಿಡಿಯೋದಲ್ಲಿ ಕೊಡ್ತೀನಂತೆ. ಎಷ್ಟು ಪೇ ಮಾಡಿದ್ವಿ, ಏನು ಯಾವ ಥರ ರೂಮ್ಸ್ ಇದಾವೆ, ಸ್ಟೇ ಹೇಗಿದೆ ಅಂತ ಹೇಳಿ. ಇಲ್ಲಿ ಸ್ಟಾಫ್ ಎಲ್ಲ ಭಾಳ ಫ್ರೆಂಡ್ಲಿ ಇದ್ದರು, ಚಲೋ ಅನ್ನಿಸ್ತು ನಮಗೆ ರೆಸಾರ್ಟು. ಬಂದ ತಕ್ಷಣ ಈ ನದಿ ಗ್ರೀನರಿ ನೋಡಿ ನನಗಂತೂ ಭಾಳ ಇಷ್ಟ ಆಯಿತು. ಚೆಕ್-ಇನ್ ಪ್ರಾಸೆಸ್ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ರೂಮ್ ಕಡೆ ಹೊರಟ್ವಿ. ಇಲ್ಲಿ 3 ಥರದಂಥ ಸ್ಟೇಸ್ ಇದ್ದಾವೆ. AC ಡಿಲಕ್ಸ್ ಕಾಟೇಜಸ್ ಒಂದು ಸ್ಟ್ಯಾಂಡರ್ಡ್ ರೂಮ್ಸು ಮತ್ತು ಟೆಂಟ್ ಸ್ಟೇ ಕೂಡ ಇದ್ದಾವೆ. ನಾವು 3 ಬೆಡ್ ಸ್ಟ್ಯಾಂಡರ್ಡ್ ರೂಮ್ನ ಬುಕ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಇಲ್ಲಿ ರೂಮ್ ಎಲ್ಲ ಕ್ಲೀನಾಗಿತ್ತು, ಆಮೇಲೆ ಬಾತ್ರೂಮ್ ಕೂಡ ಎಲ್ಲ ಚೆನ್ನಾಗಿತ್ತು. ಬಟ್ ಕಬೋರ್ಡ್ ಒಂದಿರಲಿಲ್ಲ ಅಷ್ಟೇ, ಬಟ್ಟೆ ಇಟ್ಕೊಳ್ಳೋಕ್ಕೆ ಅದೆಲ್ಲ. ಇಲ್ಲ 4 ಬೆಡ್ಸ್ 5 ಬೆಡ್ಸ್ಗೆಲ್ಲ ಕಬೋರ್ಡ್ ಇದ್ದಾವಂತೆ, 3 ಬೆಡ್ಸ್ ರೂಮ್ಗಿಲ್ಲ ಅಂತ ಹೇಳಿದರು. ನಮ್ಮ ರೂಮಿಂದ ಹೊರಗಡೆ ಫುಲ್ ವ್ಯೂನ ಆರಾಮಾಗಿ ರೂಮಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ಬೋದು. ಮುಂದೆ ನದಿ ಹರಿತಾ ಇದೆ, ಈ ಕಡೆ ಸ್ವಿಮ್ಮಿಂಗ್ ಫುಲ್ ಗ್ರೀನರಿ. ಇದು ರಿವರ್ ಸೈಡೇ ಆಗಿರೋದ್ರಿಂದ ತುಂಬ ಚೆನ್ನಾಗಿ ನಾವು ಆರಾಮಾಗಿ ನದಿನ ನೋಡ್ಬೋದು ರೂಮಲ್ಲೇ ಕುತ್ಕೊಂಡು. ಇವರು ಸ್ವಿಮ್ ಮಾಡೋಕ್ಕಂತೇಳಿ ರೆಡಿಯಾಗಿದ್ದರು, ಬಟ್ 2 ಗಂಟೆ ಆಗೈತಿ, ಬರೋದೇ ಲೇಟ್ ಆಯ್ತು ನಮ್ಮದು. ಸೊ ಊಟ ಮಾಡಿ ಆಮೇಲೆ ಆಡ್ರಿ ಅಂದರು, ಯಾಕಂದರೆ 2 ಗಂಟೆಯಿಂದ 3-3:30ವರೆಗೂ ಊಟಕ್ಕೆ ಇಟ್ಟಿರ್ತಾರೆ. ಸೊ ಬಂದ್ವಿ ಡೈನಿಂಗಿಗೆ. ಇಲ್ಲೇ ರೂಮ್ ಹತ್ರನೇ ಐತಿ. ಸೊ ಅದು ನಮ್ಮ ರೂಮು, ಅಲ್ಲಿ ಕಾಣಿಸ್ತಿರೋದು ಇಲ್ಲೇ ಊಟದೈತಿ. ಒಳ್ಳೆ ಪ್ಲೇಸ್ ಐತಿ, ಚೆನ್ನಾಗೈತಿ. ರೆಸಾರ್ಟ್ ಎಲ್ಲನೂ ಕ್ಲೀನಾಗೈತಿ. ಸ್ವಲ್ಪ ಮಳೆ ಬಂದಿರೋದ್ರಿಂದ ಎಲ್ಲಿ ಬೇಕಾದಲ್ಲಿ ಕುಂದ್ರಕ್ಕೆ ಬರಲ್ಲ ಅನ್ನೋದಷ್ಟೇ. ಬಟ್ ಡೈನಿಂಗ್ ಏರಿಯಾ ಎಲ್ಲ ಕ್ಲೀನಾಗಿ ಚೆನ್ನಾಗೈತಿ. ಇವಾಗ ತಂದು ಇನ್ನೂ ಇಡ್ತಾ ಇದ್ದಾರೆ, ಒಂದೊಂದೇ ಊಟಕ್ಕೆ ಜೋಡಿಸ್ತಾ ಇದ್ದಾರೆ. ಸೊ ಊಟಕ್ಕೆ ಏನೇನಿದೆ ಏನು ಅಂತೇಳಿ ನೋಡೋಣ. ಮಧ್ಯಾಹ್ನದ ಊಟಕ್ಕೆ ಚಪಾತಿ, ಆಮೇಲೆ 2 ವೆಜ್ ಪಲ್ಯ ಇಟ್ಟಿದ್ರು, ಒಂದು ಬೀಟ್ರೂಟು, ನೋಡಿದ ತಕ್ಷಣ ನಾನ್ ವೆಜ್ ಅಂದ್ಕೊಂಡಿದ್ದೆ ನಾನು. ಆಮೇಲೆ ಒಂದು ಕಾಳಿನ ಪಲ್ಯ, ಬೀನ್ಸ್ ಕಾಳಿನ ಪಲ್ಯ ಇಟ್ಟಿದ್ರು. ವೈಟ್ ರೈಸು ಮತ್ತು ದಾಲ್ ಇಟ್ಟಿದ್ರು, ಆಮೇಲೆ ಜೀರಾ ರೈಸ್ ಇಟ್ಟಿದ್ರು, ಪಾಪಡ್ ಇಟ್ಟಿದ್ರು, ಮತ್ತು ಒಂದು ನಾನ್ ವೆಜ್ ಕರಿ ಇಟ್ಟಿದ್ರು. ಸ್ವೀಟ್ನಲ್ಲಿ ಶಾವಿಗೆ ಪಾಯಸ ಇಟ್ಟಿದ್ರು, ಶಾವಿಗೆ ಖೀರು. ಟೇಸ್ಟ್ ಎಲ್ಲ ಪಲ್ಯದ್ದು ಸಾಂಬಾರೆಲ್ಲ ಸ್ವಲ್ಪ ಓಕೆ ಅನ್ನೋ ಥರ ಇತ್ತು. ಊಟದಲ್ಲಿ ಒಂದು ಸ್ವಲ್ಪ ಮೊಸರು ಚಟ್ನಿ ಈ ಥರದ್ದೆಲ್ಲ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು, ಯಾಕಂದರೆ ಭಾಳ ಒಣ ಊಟ ಮಾಡಿದ್ವೇನೋ ಅಂತ ಅನ್ನಿಸ್ತು ನನಗೆ. ಊಟ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಕಡೆ ಹೋದ್ವಿ. ಅದಿತಿ ಭಾಳ ಎಕ್ಸೈಟೆಡ್ ಆಗಿದ್ಲು, ಸ್ವಿಮ್ಮಿಂಗ್ ಪೂಲ್ ನೋಡಿ ಹೋಗೋಣ ಅನ್ನತ್ತಿದ್ಲು. ಅವಳಿಗೆ ಭಾಳ ಖುಷಿಯಾಗಿತ್ತು ಸ್ವಿಮ್ ಮಾಡೋದಂದರೆ. ಬಟ್ ಲೈಫ್ ಜಾಕೆಟ್ ಹಾಕಿದ್ರಿಂದ ಏನೋ ಅನ್ಕಂಫರ್ಟಬಲ್ ಫೀಲ್ ಮಾಡತ್ತಿದ್ಲು. ಫಸ್ಟ್ ಟೈಮ್ ಆಕೆ ಹಾಕ್ಕೊಂಡಿತ್ತು. ಆಮೇಲೆ ನಮ್ಮ ಮನೆಯವರು ಹಾಕ್ಕೊಂಡ್ಮೇಲೆ ಸುಮ್ಮನಾದ್ಲು, ನಾನು ಹಾಕ್ಕೊಂಡೇನು ನೋಡೋ ಅನ್ನತ್ಲೆ. ಸ್ವಲ್ಪ ಹೆದರಿದ್ಲು ಮೊದಲು, ಆಮೇಲೆ ಚೆನ್ನಾಗಿ ಆಟ ಆಡಿದ್ಲು. ಅವಳಿಗೆ ನೀರಂತಂದರೆ ಭಾಳ ಇಷ್ಟ. ಸ್ವಿಮ್ಮಿಂಗ್ ಪೂಲು ಕೂಡ ಆರಾಮಾಗಿ ನದಿ ಸೈಡಲ್ಲೇ ಇರೋದ್ರಿಂದ ಆರಾಮಾಗಿ ವ್ಯೂನ ಎಂಜಾಯ್ ಮಾಡ್ಬೋದು. ನಾವಂತೂ ಫುಲ್ ಮಜಾ ಮಸ್ತಿ ಮಾಡಿದ್ವಿ ಸ್ವಿಮ್ಮಿಂಗ್ ಪೂಲಲ್ಲಿ. ನನಗೆ ಸ್ವಿಮ್ಮಿಂಗ್ ಬರಲ್ಲ, ಹೀಗಾಗಿ ಸ್ವಲ್ಪ ಭಯ ನನಗೆ ನೀರು ಅಂತಂದರೆ. ಅದರಲ್ಲೂ ಆ ಸ್ವಿಮ್ಮಿಂಗ್ ಪೂಲ್ನಾಗ ಕಾಲು ಜಾರು ಬಿಡ್ತಾವೆ, ಎಲ್ಲಿ ಬಿದ್ದುಬಿಡ್ತೀವೇನೋ ಅನ್ನೋ ಅಷ್ಟು ಭಯ.
ತಮಿಳ್ನಾಡಿಂದ ಒಂದು ಫ್ಯಾಮಿಲಿಯವ್ರು ಬಂದಿದ್ದರು. ಅವರು ಕೂಡ ಭಾಳ ಫ್ರೆಂಡ್ಲಿ ಆಗಿದ್ದರು. ಮಾತಾಡ್ತಾ ನಗಾಡ್ತಾ ಫುಲ್ ಎಂಜಾಯ್ ಮಾಡಿದ್ವಿ ಸ್ವಿಮ್ಮಿಂಗ್ ಪೂಲಲ್ಲಿ. ಅದಿತಿ ಮೊದಲೆಲ್ಲ ಹೆದರಾತಿದ್ಲು, ಆಮೇಲೆ ತನ್ನಷ್ಟಕ್ಕೆ ತಾನೇ ಸ್ವಿಮ್ ಮಾಡಾಕತ್ಲು. ನಮಗಂತೂ ಭಾಳ ಖುಷಿಯಾಗಿತ್ತು. ಫಸ್ಟ್ ಟೈಮ್ ಆಕಿ ಹಿಂಗೆ ನಮ್ಮ ಕೈ ಬಿಟ್ಟು ಲೈಫ್ ಜಾಕೆಟ್ ಹಾಕಿದ್ರೂ ಕೂಡ ಹೆದರ್ದೇನೆ ಒಬ್ಬಳೇ ಸ್ವಿಮ್ ಮಾಡಿದ್ದು ಫಸ್ಟ್ ಟೈಮ್ ಅವಳು. ಸ್ವಿಮ್ಮಿಂಗ್ ಪೂಲ್ನಾಗ ಫುಲ್ ಎಂಜಾಯ್ ಮಾಡಿದ್ವಿ. ಮತ್ತೆ ಹಸ್ವಾಗತ್ತು, ಅಷ್ಟು ಆಟ ಆಡಿದ್ವಿ. ಫಸ್ಟ್ ಟೈಮು ಯಾರದೇ ಹೆಲ್ಪ್ ಇಲ್ದಂಗೆ ಇದು ಲೈಫ್ ಜಾಕೆಟ್ ಹಾಕ್ಕೊಂಡು ಆರಾಮಾಗಿ ಸ್ವಿಮ್ ಮಾಡಿದ್ದು ಅಂತಂದರೆ ಅದಿತಿನೂ ಆರಾಮಾಗಿ ಸ್ವಿಮ್ ಮಾಡಿದ್ಲು. ಫುಲ್ ಎಂಜಾಯ್ ಮಾಡಿದ್ದಕ್ಕಿನ್ನು ಫುಲ್ ಮಜಾ ಮಸ್ತಿ ಮಾಡಿದ್ವಿ ಎಲ್ಲರೂ. ಸ್ವಿಮ್ಮಿಂಗ್ ಎಲ್ಲ ಮಾಡಿ ಭಾಳ ಸುಸ್ತಾಗಿತ್ತು. ಹೀಗಾಗಿ ಬೆಳಗ್ಗೆ ಬೇಗ ಎದ್ದಿದ್ವಿ ಅಂಥೇಳಿ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ನೋಡಿದರೆ ಸಂಜೆ ಫುಲ್ ಮಳೆ, ಹೊರಗಡೆ ಹೋಗೋಕ್ಕಾಗತ್ತಿಲ್ಲ, ಅಷ್ಟು ಮಳೆ ಬರತ್ತಿತ್ತು. ಒಮ್ಮೆ ಟೀ ಟೈಮ್ಗೆ ಹೋದ್ರಾಯ್ತು ಅಂತ 6:30ಗೆ ಟೀ ತಂದಿಟ್ರು. ಸೊ ಆವಾಗ ಹೋದ್ವಿ. ಬಟ್ ಇಲ್ಲಿ ಆಪ್ಷನ್ ಇರಲಿಲ್ಲ ಟೀ ಕಾಫಿ ಅಂತ, ಓನ್ಲಿ ಟೀ ಅಷ್ಟೇ ಇಟ್ಟಿದ್ರು. ಅದೊಂದು ಬೇಜಾರಾಯ್ತು ನಮಗೆ. ಆಮೇಲೆ ಬಿಸ್ಕೆಟ್ ಕೂಡ ಇಟ್ಟಿದ್ರು. ಹೊರಗಡೆ ಮಳೆ ಬರ್ತಾ ಇದ್ದರೆ ಅದನ್ನು ನೋಡ್ತಾ ಟೀ ಕುಡಿಯೋದೇನೋ ಒಂಥರ ಮಜಾ. ಸೊ ಈ ರೀತಿ ವಾತಾವರಣದಲ್ಲಿ ನಾವಿದ್ದಾಗ ಅದು ಮುಂದ್ಗಡೆ ನದಿ ಹರಿತಾ ಇದೆ, ಅದನ್ನು ನೋಡ್ತಾ ಎಂಜಾಯ್ ಮಾಡ್ತಾ ಟೀ ಕುಡಿದೆ. ಭಾಳ ಚೆನ್ನಾಗಿ ಅನ್ನಿಸ್ತು ನನಗಂತೂ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಎಲ್ಲರೂ ಎಂಜಾಯ್ ಮಾಡಿರಿ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ರೆಸಾರ್ಟ್ ಬಗ್ಗೆ ಡೀಟೇಲ್ಸು, ಹಾಗೆ ನಾವೆಷ್ಟು ಪೇ ಮಾಡಿದ್ವಿ, ಮತ್ತು ರೆಸಾರ್ಟ್ ನೈಟ್ ಟೈಮ್ ಹೇಗಿತ್ತು, ಲೈಟಿಂಗ್ಸ್ ಎಲ್ಲ ಯಾವ ರೀತಿ ಇತ್ತು, ಸ್ನ್ಯಾಕ್ಸ್ ಏನು ತಿಂದ್ವಿ, ಮತ್ತು ರೈನ್ ಡ್ಯಾನ್ಸ್ ಹೇಗೆ ನಾವು ಎಂಜಾಯ್ ಮಾಡಿದ್ವಿ, ಎಲ್ಲ ವಿಡಿಯೋನು ತೋರಿಸಿನಿ. ಸೊ ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಬಿಡ್ತೀನಂತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್.